ಬಸವಕಣ ತಾಲೂಕು ಗುಂಟೂರು ಗ್ರಾಮ ರೀ. ನಾವ್ ಹುಡುಗಿ ಒಂದ್ ವರ್ಷದಿಂದ ಲವ್ ಮಾಡಿದ. ಹಾಸ್ಪಿಟಲ್ದಾಗ ಸಿಕ್ಕಿರಿ ಹಿಂಗೆ ಲವ್ ಆಗ್ಯದ. ಆಲ್ರೆಡಿ ಅವ್ರದ್ದು ಎಂಗೇಜ್ಮೆಂಟ್ ಈಗ ನಮ್ ಲವ್ ಆದ್ಮೇಲೆ ಅಂದ್ರ ಅವ್ರ ಎಂಗೇಜ್ಮೆಂಟ್ ಆಲತ್ತ ಅಂತಂದ್ರೆ ಪರವಾಗಿಲ್ಲ ಮುಂದೆ ಏನಾರ ನೋಡೋಣ ಅಂತಂದ್ರೆ ಈಗ ಮದ್ವೆ ಆಗಿದ್ದೇವು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೇವು. ಮನೆ ಬಿಟ್ಟು ಬಂದು ಅವ್ರ ಮನೆಗೆ ದಬ್ಬಳಿಕೆ ಮಾಡ್ಲತ್ತಾರ ಅವ್ರು. ಅದು ಮಾಡ್ತೀನಿ ಇದೇ ಮಾಡ್ತೀನಿ ಅಂತ ಬೋರಾಗಿ ಹೇಳತ್ತಾರ ಅವ್ರು. ಈಗ ಅದ್ರ ಸಲಗಿ ಈಗ ಅವ್ರು ಪೊಲೀಸರು ನೋಡಿದ್ರೆ ನಮ್ಮ ಮನೆಯವ್ರಿಗೆ ಫೋರ್ಸ್ ಮಾಡತ್ತಾರ. ನಮ್ಮ ಮನೆಯವ್ರಿಗೆ ಹೋಗಿ ಮನೆಗೆ ಹೋಗಿ ಕುಂಡ್ರಸ್ಲತ್ತಾರ. ನಮ್ಮ ತಮ್ಮಗ ಹೋಗಿ 2 ದಿನ ಸ್ಟೇಷನ್ದಾಗ ಕುಂಡ್ರಸ್ಯಾರ. ಈಗ ಅದ್ರ ಸಲ ನಾವು ಪ್ರೊಟೆಕ್ಷನ್ ಬೇಕು ಅಂತ SPFC ಬಂದಿರಿ ಸರ್. ಏನ್ ಹೇಳಿದ್ರು ಪೊಲೀಸರು ನಿಮ್ಗೆ? ಪ್ರೊಟೆಕ್ಷನ್ ಕೊಡ್ತೀನಿ, ನಾ ಕಾಲ್ ಮಾಡಿ ಹೇಳಿದ್ರಿ ಅಂತ ಅಂದ್ರು. ಈಗ ಅಲ್ಲ ಕಿರಿಕಿರಿ ಏನ್ ಆಗಕತ್ತಿದ್ ನಿಮಗೆ ಅಲ್ಲಿ ಮನೆಯವ್ರಿಗೆ ತೊಂದ್ರೆ ಏನಂತ ಕೊಡ್ಲಾಕ್ತಾರ, ಏನಂತ ಧಮಕಿ ಹಾಕ್ಲಾಕ್ತಾರ? ಅದೇ ಕರ್ಸ್ರಿ ನೀವು, ಅವ್ರು ನೋಡ್ರಿ ಇನ್ನೊಬ್ರ ಮುಂದೆ ಕಡ್ದಾಕ್ತೀನಿ ಇದು ಮಾಡ್ತೀನಿ, 4 ಎಕರೆ ಹೊಲ ಹೋದ್ರಾಯ್ತು ಅದು ಇದು ಅಂತ ಹೇಳತ್ರಿ ಸರ್. ಏನ್ ಒತ್ತಾಯ ಮಾಡ್ತೀರಿ ಈಗ? ನಿಮಗೆ ಏನ್ ಬೇಕು? ನಮ್ ಪ್ರೊಟೆಕ್ಷನ್ ಬೇಕ್ರಿ ಸರ್. ನಮ್ ಮುಂದೆ ಬದುಕ್ ಬಾಳ್ಲಾಕ ನಮ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ. ನಿಮ್ಮ ಹೆಸರು? ಪ್ರವೀಣ್. ಸಂಗೀತ ಇದ್ದೀನಿ. ಕಡ್ಲೆಗಾವಿ ಓಟ್ ಹಾಕಿದ್ರಿ ನಾ ಒಂದು ಹುಡುಗನ ಪ್ರೀತಿಸಿ ಅವನಿಗೆ ಇಸ್ಕೊಂಡಿದ್ದೀನಿ. ಅವನಿಗೆ ಫೋರ್ಸ್ ಮಾಡಿ, ನಾನೇ ಫೋರ್ಸ್ ಮಾಡಿದ್ದೇನೆ ಕರ್ಕೊಂಡ್ ಹೋರಿ ಅಂತ ಅವ್ರು ಓಕೆ ಅಂದಿದ್ದಾರೆ. ಆಮೇಲೆ ಕರ್ಕೊಂಡ್ ಬಂದಿದ್ದಾರೆ. ಈಗ ಅವರು ರಜಾ ಕೊಡ್ತಿದ್ದಾರೆ. ನಮ್ಮ ಮನೆಯವ್ರು, ನಮ್ಮ ಅಪ್ಪ ಅಮ್ಮ ಅವರು. ನನ್ನ ಎಂಗೇಜ್ಮೆಂಟ್ ಆಗಿದೆ 4 ತಿಂಗಳ ಮೇಲೆ. ಅವ್ರಿಗೆ ಕೇಸ್ ಮಾಡಿದ್ದಾರೆ, ಅವ್ರ ಮೇಲೆ ಕಿಡ್ನಾಪ್ ಕೇಸ್ ಮಾಡಿದ್ದಾರೆ. ಸಂಗೀತ. ಏನಂತ ಕಿರಿಕಿರಿ ಮಾಡಾಕ್ತಾರ ಈಗ ಮನ್ಯಾಗ? ನೀವು ಬಂದಿದ್ದಕ್ಕೆ ನೀವ್ ಯಾಕೆ ಓಡ್ ಹೋಗಿರತ್ತ? ನಂಗ್ ಇಬ್ರು ಪಸಂದ್ ಇದೆಯಾ ಅಂತ ಓಡ್ ಬಂದಿದ್ದೇವ್ರಿ ಸರ್ ನಾವು. ಈಗ ಎದಕ್ ಬಂದಿದ್ರಿ SP ಆಫೀಸ್? ಅವರು ಈಗ ಅಲ್ಲಿ ಬಸವ ಕಲ್ಯಾಣಕ್ಕೆ ಬಾ ಅಲತ್ತಿದ್ದಾರೆ ನಮಗೆ. ಬಸವ ಕಲ್ಯಾಣದಾಗ ನಾವು ಹೋಗಲ್ರಿ, ಇಲ್ಲಿ ತನಕ ಹೋಗ್ತಮ್ಮ ನಾವು ಭರೋಸೆ ಇಲ್ರಿ ಅವ್ರು ಏನ್ ಮಾಡೋದು. ಅದಕ್ಕೆ ನಾನು ಹೋಗಿಲ್ರಿ, ಇಲ್ಲೇ ಬಂದೇನ್ರಿ. ಅದ ಎದಕ್ ಇಲ್ಲಿ ಬಂದಿದ್ದೆ ಯಾಕಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಕ್ಕೆ? ಹಾ ರೀ, ಕೇಸ್ ಅವ್ರ ನಮ್ಮ ಮೇಲೆ ಕೇಸ್ ಕೊಟ್ಟಿದ್ದಾರೆ. ನಾವು ಅವ್ರ ಅಪ್ಪ ಅಮ್ಮ ಮೇಲೆ ಕೇಸ್ ಕೊಡಕ್ ಬಂದಿದ್ದೇನೆ. ನಿಮ್ಮ ಹೆಸರು? ಸಂಗೀತ.